ಅಲ್ಲ. ಅಭಿ ಹಾಫ್ ಪ್ಲೇಟ್ ಗೋಬಿನೇ ಕಷ್ಟಪಟ್ಟು ತಿಂತವನೆ. ಬಾಯ್ ಮಾಡಪ್ಪ ರೂಮ್ಗೆ. ಟಡಾ! ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋ ಅದಕ್ಕೆ ನೀನು ಮಾಸ್ಕ್
ಬೆಳಗಿನ ಜಾವದಲ್ಲಿ ನನಗೆ ಸೂರ್ಯ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದ್ರ ಕ್ಲಿಪ್ಪಿಂಗ್ ಒಂದಿರಲಿ ಅಂತ ತೊಗೊಂಡೆ. ನನ್ನ ಮಗ ನೋಡು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಸನ್ಲೈಟು. ನಾನು ಚಿಕ್ಕವಳಿರ್ಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನನಗೆ ತುಂಬ ಇಷ್ಟ ಏನಂದರೆ ಮುಂದೆಗಡೆ ಟ್ರೈನ್ನ ನೋಡಬೇಕು, ಅಂದರೆ ಮುಂದೆಗಡೆ ಬೋಗಿನ ನೋಡಬೇಕು ಅಂತ ತುಂಬ ಇಷ್ಟ. ಅದಕ್ಕೆ ಏನು ಮಾಡ್ತಿದ್ದೆ, ಬಗ್ಗಿ ಇದ್ರಲ್ಲಿ ತಲೆ ತೂರ್ಸೋಕೆ ಟ್ರೈ ಮಾಡ್ತಾ ಇರ್ತಿದ್ದೆ. ಎಲ್ಲ ಚಿಕ್ಕ ಮಕ್ಳಿಗೂ ಆ ಥರ ಆಸೆ ಇರುತ್ತೆ ಟ್ರೈನಲ್ಲಿ ಹೋಗ್ಬೇಕು. ಹೆಲ್ತ್ ಅಪ್ಸೆಟ್ ಆದರೆ ದೇವ್ರನ್ನ ನೆಮ್ಮದಿಯಾಗಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ತಿನ್ಕೊಂಬಿಟ್ವಿ. ಫೈನಲಿ ನಾವು ದರ್ಶನ
ಬ್ಯಾಟಲ್ ಮೊಬೈಲ್ ಗ್ರೌಂಡಲ್ಲಿ ಪಬ್ಜಿಲಿ ಇದೇ ಥರ ಸೇಮ್ ಪ್ಲೇಸ್ ಒಂದು ಬರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಅವರು ಕ್ಯಾಪ್ಚರ್ ಮಾಡ್ಕೊ, ಚೆನ್ನಾಗಿದೆ ಅಲ್ವಾ, ಸೇಮ್ ಅದೇ ಥರ ಇದೆ ಅಂತ ಹೇಳ್ತಾಯಿದ್ರು. ನನಗೆ ಈ ಹಳ್ಳಿ ವೆದರ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ನನಗೆ ಈ ಥರ ಎಲ್ಲ ಪ್ಲೇಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ನನಗೆ ಸ್ವಂತವಾಗಿ ನಾನು ಯಾವ ಹಳ್ಳಿಲೂ ಹುಟ್ಟಿಲ್ಲ, ಯಾವ ಹಳ್ಳಿಲೂ ಬೆಳೆದಿಲ್ಲ. ಅದಕ್ಕೋಸ್ಕರ ನಂಗೆ ಹಳ್ಳಿ ಅಂದರೆ ತುಂಬಾ ಇಷ್ಟ. ನಂಗೆ ಹಳ್ಳಿ ವೆದರ್ ಅಂದರೆ ತುಂಬ ಇಷ್ಟ. ಫೈನಲಿ ನಾವು ಅಪ್ಪಣ್ಣ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಪ್ಪಣ್ಣ ಸ್ವಾಮಿ ಟೆಂಪಲ್ಗೆ ಬಂದು ಅಲ್ಲಿ ವೆದರು, ಅಲ್ಲಿ ಸೈಲೆನ್ಸು, ಅಲ್ಲಿ ನೀರಿನ ಸೌಂಡು ತುಂಬ ಖುಷಿ ಅನಿಸುತ್ತೆ ನಮಗೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಅದರದೇ ಆದ ವೈಶಿಷ್ಟ್ಯತೆಗಳಿರುತ್ತೆ. ಹಾಗೆ ನಮಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಪೀಸ್ಫುಲ್ ಅಂತ ಅನಿಸುತ್ತೆ ನಮಗೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ, ಯಾವುದೇ ಆಗಿರಲಿ, ಅದು ಎಲ್ಲಿರೋ ದೇವಸ್ಥಾನನೇ ಆಗಿರಲಿ, ಒಂದು ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ವಾತಾವರಣಕ್ಕೆ ನಾವು ಒಂಥರ ನಮ್ಮ ಮನಸ್ಶಾಂತಿ ಆಟೋಮೆಟಿಕ್ಕಾಗಿ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನನಗೆ ತುಂಬ ಖುಷಿ ಅನಿಸುತ್ತೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋದಾಗ. ನಾನು ನಿಧಾನಕ್ಕೆ ನೋಡ್ಕೊಂಬರ್ಬೇಕು. ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನಮ್ಮ ಪಾಡಿಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋಕ್ಕೆ ನನಗೆ ತುಂಬ ಇಷ್ಟ ಅನಿಸುತ್ತೆ. ನೋಡಿ, ಈ ಪ್ಲೇಸೆಲ್ಲ ನೋಡಿದಾಗ ಇದರಲ್ಲಿರೋ ಕಥೆಗಳನ್ನ ಅಲ್ಲಿ ಕೇಳಿದಾಗ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ನಿಜಾನ ಇಲ್ಲೆಲ್ಲ ಓಡಾಡಿದ್ರ ಅವರು, ಈ ಜಾಗ ಎಷ್ಟು ಒಂಥರ ಪ್ರಸಿದ್ಧಿ, ಜಾಗ ಎಷ್ಟು ಶ್ರೇಷ್ಠ ಅಂತ ಒಂಥರ ಫೀಲ್ ಆಗುತ್ತೆ. ಹಾಗೆ ನಮಗೆ ಏನಂದರೆ, ಈ ಕಲಿಯುಗದ ದೈವ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇದ್ದರೆ ಇಲ್ಲೆಲ್ಲ ಓಡಾಡಿದ್ರ ಅವರು, ಇಲ್ಲೆಲ್ಲ ನೀವು ಓಡಾಡಿರ್ತಾರೆ. ಪ್ರತಿಯೊಂದು ಜಾಗನೂ ಸ್ಪರ್ಶ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಓಡಾಡಿರೋ ಜಾಗ ಯಪ್ಪ ಏನೋ ಒಂಥರ ಮೈ ಜುಮ್ಮ ಅನ್ನುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಇದು ಬಿಚ್ಚಾಲೆ ದೇವಿ ಅಂತ, ಇಲ್ಲಿ ತುಂಬ ಮುಖ್ಯವಾದ ದೇವರು. ನೋಡಿ, ಅದ್ರ ಸಾಕಿರೋರು ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ, ಇವ್ರ ಪಾಡಿಗೆ ಅವ್ರ ಹಿಂದೆನೇ ಹೋಗ್ತಾ ಇರುತ್ತೆ. ಅದು ಅವಕ್ಕೆ ಬುದ್ಧಿ ಇದೆಯಲ್ಲ, ಏನೋ ಒಂಥರ ಚೆನ್ನಾಗಿರುತ್ತೆ. ಸಾಕು ಪ್ರಾಣಿಗಳೇ ಎಷ್ಟು ಪರ್ಫೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ಅವಕ್ಕಿರೋ ಬುದ್ಧಿ ಕೂಡ ನಮ್ಗಳಿಗಿರಲ್ಲ. ನಾನು ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಫೈನಲಿ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಎಲ್ಲ ತೆಗಿಯೋಗಿದ್ದರೆ ನಾನು ನಿಮಗೆ ದೇವ್ರ ದರ್ಶನ ಮಾಡಿಸ್ತಿದ್ದೆ. ಆದರೆ ಅಲ್ಲಿ ದೇವ್ರ ದರ್ಶನ
ಇಬ್ಬರು ಅವ್ರು ಎಂತಿರು ಅಂತನೂ ಅಂತ ಅನ್ಸಲ್ಲ. ನಮ್ಮ ಪಾಡಿಗೆ ನಾವಿಬ್ರು ಇದ್ವಿ, ಅವ್ರು 3 ಜನದ ಪಾಡಿಗೆ ಅವ್ರು 3 ಜನ ಅವ್ರದ್ದೇ ಲೋಕದಲ್ಲಿದ್ದರು. ನಾವು 4 ಜನ ನಮ್ಮದೇ ಲೋಕದಲ್ಲಿದ್ವಿ. ಹಾಗೆ ಫೈನಲಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರೆಸ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಎಲ್ಲರೂ. ಎಲ್ಲ ಟೆಂಪಲ್ ಮುಗಿಸ್ಕೊಂಡು ಬಂದು ಮಾಡಾದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು. ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ನಾವು ಊಟಕ್ಕೆ ಹೋದ್ವಿ. ಊಟ ಯಾಕೋ ನಮಗೆ ಹೊಟ್ಟೆ ಹಸಿತಾ ಇರಲಿಲ್ಲ. ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರೂ ಗೋಬಿ ಆರ್ಡ್ರ್ ಮಾಡೋಣ. ನನ್ನ ಮಗ ಮುನ್ಸ್ಕೊಂಬಿಟ್ಟಿದ್ದಾನೆ ಏನೂ ಕೊಡಿಸಿಲ್ಲ ಅಂತೇಳಿ ಗೋಬಿ ಆರ್ಡ್ರ್ ಮಾಡಿದ್ವಿ. ಗೋಬಿ ನಮ್ಮಪ್ಪ ಫುಲ್ ಮೀಲ್ಸ್ ತೊಗೊಂಡ್ರು. ಫುಲ್ ಮೀಲ್ಸ್ ಅಂದರೆ ಬರೀ ರೈಸು ಅನ್ನ ಸಾಂಬಾರು ತೊಗೊಂಡ್ರು ಅಷ್ಟೇ, ಫುಲ್ ಮೀಲ್ಸ್ ಎಲ್ಲ. ಗೋಬಿ ಮತ್ತೆ ಇನ್ನೊಂದು ಪ್ಲೇಟ್ ತಿನ್ನಬೇಕು ಅಂತ ಅನ್ನಿಸ್ತು. ಮತ್ತೆ ಒಂದು ಪ್ಲೇಟ್ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು ಗೋಬಿಯಲ್ಲಿ, ತುಂಬ ಚೆನ್ನಾಗಿ. ಪ್ಲೇಟ್ ಗೋಬಿನೇ ಕಷ್ಟಪಟ್ಟು ತಿಂತವನೆ. ನಾವು ಹಾಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ, ಸ್ಲೋ ಮೋಷನ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು, ಅಭಿ ಮತ್ತು ನನ್ನ ತಂಗಿ 3 ಜನನೂ ಬಂದ್ವಿ. ನಮಗೆ ಸ್ವಲ್ಪ ರೀಲ್ಸು ವೀಡಿಯೋಸು ಎಲ್ಲ ಮಾಡಬೇಕು ಅಂತ ಇಷ್ಟ. ಇನ್ಯಾರಿಗೂ ಅಷ್ಟೊಂದು ಇಷ್ಟ ಇಲ್ಲ. ನಾವು ಸ್ವಲ್ಪ ಅಪರೂಪಕ್ಕೆ ರಾಯರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮಗೆ ಇಷ್ಟವಾಗೋಂಥ ವೀಡಿಯೋಸ್ಗಳನ್ನ ಸ್ವಲ್ಪ ಮಾಡಿದ್ವಿ. ನಾವೇ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತು ನಮಗೆ ಪರ್ಸ್ನಲ್ ಆಗಿ. ಯಾಕಂದರೆ ನಾವೇ ಮನೇಲಿ ಇರ್ತೀವಲ್ಲ ಜಾಸ್ತಿ, ನಾನು ನನ್ನ ತಂಗಿ. ನಾವು ಹೊರಗಡೆ ಎಲ್ಲೂ ವೀಡಿಯೋಸ್ ಮಾಡಲ್ಲ, ಅದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ. ಫೈನಲಿ ನಾವು ಹೊರಡೋಕ್ಕೆ ರೆಡಿ ಆದ್ವಿ. ನೋಡಿ, ನನಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ, ಎಲ್ಲರೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡು ಶೂ ಹಾಕ್ಕೊಳ್ತಾ ರೆಡಿ ಆಗ್ತಾಯಿದ್ದಾರೆ. ಯಾಕಂದರೆ ಸ್ವಲ್ಪ ಲೇಟೇನಾಗಿಲ್ಲ, 7 o'clock ಆಯಿತು. ಸ್ವಲ್ಪ ಹಂಗೆ ಹೊರಗಡೆ ಹೋಗ್ತಾ ನಮಗೆ ನೈಟಿಗೆ ಏನಾದರೂ ಊಟ ಎಲ್ಲ ತೊಗೊಂಡು ಹೋಗೋಣ ಅಂತ. ಬಾಯ್ ಮಾಡಪ್ಪ ರೂಮ್ಗೆ. ಏನು ಶಾಪ ಹಾಕ್ಬಿಟ್ಟಿದ್ದೀರಾ ರೂಮ್ಗೆ? ಫೈನಲಿ ಮಂತ್ರಾಲಯ ಟೆಂಪಲ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ಇಲ್ಲಿ ಪಡ್ಡು ತೊಗೊಳ್ಳೋಣ ಅಂತ ಬಂದ್ವಿ. ಪಡ್ಡು ನಮ್ಮ ಹಸ್ಬೆಂಡ್ ಫೇವ್ರೇಟು, ಯಾಕೋ ಅವ್ರು ಬ್ಯಾಂಗ್ಳೂರು ರೀಚ್ ಆಗಿದ್ವಿ. ಮತ್ತು ನಾವು ಬ್ಯಾಂಗ್ಳೂರು ನೋಡಿ, ಸೂರ್ಯಾಸ್ತ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೂರ್ಯನ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ನಾವು ಯಶವಂತಪುರಕ್ಕೆ ನಾವು ಬುಕ್ ಮಾಡಿದ್ದು ಮಂತ್ರಾಲಯದಿಂದ. ಯಶವಂತಪುರಕ್ಕೆ ಟ್ರೈನ್ ಬಂತು. ಫೈನಲಿ ಇಳ್ದು ಫುಲ್ ಎಲ್ಲ ಟಯರ್ಡ್ ಆಗಿದ್ವಿ. ಕೆಲ್ಸಕ್ಕೆ ಹೋದ್ವಿ, ಮನೇಲಿ ರೆಸ್ಟ್ ತಗೊಂಡ್ವಿ. ಹೇಗಿತ್ತು ನಮ್ಮ ವ್ಲಾಗು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೂಮ್ಗೆ ಬಾಯ್ ಮಾಡಪ್ಪ ರೂಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.